ಶ್ರೀ ಗುರುಭ್ಯೋ ನಮಃ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ನಮಃಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ನಮಸ್ಕಾರ ವೀಕ್ಷಕರೇ, ವಿನಾಯಕ್ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ನಾವಿವತ್ತಿನ ದಿವಸ ಜೂನ್ ತಿಂಗಳ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳುವ. 12 ರಾಶಿಗಳಲ್ಲಿ ಗ್ರಹಗಳು ಸಂಚರಿಸಿದಾಗ ಸಂಭವಿಸಬಹುದಾದಂತಹ ಫಲಾಫಲಗಳು ಯಾವ ರೀತಿ ಇದೆ ಅಂತ ಹೇಳುವಂಥದ್ದನ್ನು ತಿಳಿದುಕೊಳ್ಳುವ. ಅದೇ ರೀತಿಯಾಗಿ ಗ್ರಹಸ್ಥಿತಿಗಳು ಯಾವ್ಯಾವ ಗ್ರಹಗಳು ಯಾವ್ಯಾವ ದಿನಾಂಕದಂದು ಯಾವ್ಯಾವ ರಾಶಿಯನ್ನು ಪ್ರವೇಶ ಮಾಡಲಿಕ್ಕಿದೆ ಅಂತ ಹೇಳುವಂಥದ್ದನ್ನು ಕೂಡ ಇವತ್ತಿನ ದಿವಸ ತಿಳಿದುಕೊಳ್ಳುವ. 1ನೇ ತಾರೀಕು ಕುಜನು ಮೇಷರಾಶಿಗೆ ತನ್ನ ಸ್ವಕ್ಷೇತ್ರವನ್ನು ಪ್ರವೇಶ ಮಾಡುವಂಥದ್ದು. ಅದೇ ರೀತಿಯಾಗಿ 12ನೇ ತಾರೀಕು ಮಿಥುನ ರಾಶಿಗೆ ಶುಕ್ರನ ಪ್ರವೇಶವಾಗುವಂಥದ್ದು. ಅದೇ ರೀತಿ 14ನೇ ತಾರೀಕು ಮಿಥುನ ರಾಶಿಗೆ ರವಿಯ ಪ್ರವೇಶ ಆಗುವಂಥದ್ದು. 29ನೇ ತಾರೀಕು ಜೂನ್ ಕರ್ಕಾಟಕ ರಾಶಿಗೆ ಬುಧನ ಪ್ರವೇಶವಾಗುವಂಥದ್ದು. ಈ ರೀತಿಯಾಗಿದೆ ಗ್ರಹಸ್ಥಿತಿ ವೀಕ್ಷಕರೇ. ಮೇಷರಾಶಿಯವರಿಗೆ ಈ ಜೂನ್ ತಿಂಗಳಿನಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಫಲಾಫಲಗಳಿದೆ ಅಂತ ಹೇಳುವಂಥದ್ದನ್ನು ನೋಡುವುದಾದರೆ, ಪ್ರಥಮವಾಗಿ ನಿಮ್ಮ ಜನ್ಮ ರಾಶಿಯಲ್ಲಿರ್ತಕ್ಕಂತಹ ಕುಜನಿಂದಾಗಿ ರುಚಕ ಯೋಗ ಪ್ರಾಪ್ತಿಯಾಗುವಂಥದ್ದು. ಮಾಡುವಂತಹ ಕೆಲಸ ಕಾರ್ಯದಲ್ಲಿ, ಉದ್ಯೋಗದಲ್ಲಿ, ಅದೇ ರೀತಿಯಾಗಿ ಸಂಸಾರಿಕವಾಗಿರ್ತಕ್ಕಂತಹ ಜೀವನದಲ್ಲಿಯೂ ಕೂಡ ಉತ್ತಮ ರೀತಿಯಾಗಿರ್ತಕ್ಕಂಥ ಬದಲಾವಣೆಯನ್ನು ಕಾಣ್ಬೋದು. ಭೂಮಿ ಸಂಬಂಧವಾಗಿರ್ತಕ್ಕಂತಹ ವ್ಯಾಪಾರ ವ್ಯವಹಾರ ಮಾಡುವವರಿಗೆ ಉತ್ತಮವಾಗಿರ್ತಕ್ಕಂಥ ಸಮಯ. ಭೂಮಿಯನ್ನು ಖರೀದಿ ಮಾಡುವಂಥದ್ದು, ಇದ್ದ ಭೂಮಿಯಲ್ಲಿ ಹೆಚ್ಚಿನದಾಗಿರ್ತಕ್ಕಂತಹ ಬದಲಾವಣೆಯನ್ನು ತರುವಂಥದ್ದು, ಹೊಸ ಹೊಸ ಕಾರ್ಯರೂಪಕ್ಕೆ ತಗೊಂಡು ಬರುವಂತಹ ಯೋಜನೆಯನ್ನು ನೀವು ಈ ಸಂದರ್ಭದಲ್ಲಿ ಕೈಗೂಡುವಂತಹ ಯೋಗ ಈ ಸಂದರ್ಭದಲ್ಲಿರುತ್ತೆ ವೀಕ್ಷಕರೇ. ಅದೇ ರೀತಿಯಾಗಿ ದ್ವಿತೀಯ ಸ್ಥಾನದಲ್ಲಿರ್ತಕ್ಕಂಥ ಗುರುವಿನಿಂದಾಗಿ ಉತ್ತಮ ರೀತಿಯಾಗಿರ್ತಕ್ಕಂಥ ಫಲವನ್ನು ನಿರೀಕ್ಷೆ ಮಾಡಬಹುದು. ಯಾವ ರೀತಿ ಅಂತ ಹೇಳಿದರೆ, ದ್ವಿತೀಯ ಸ್ಥಾನ ಅಂತ ಹೇಳುವಂಥದ್ದು ಕುಟುಂಬ ಸ್ಥಾನ, ವಾಕ್ ಸ್ಥಾನ. ಉತ್ತಮ ರೀತಿಯಾಗಿರ್ತಕ್ಕಂತಹ ವಾತಾವರಣ ನಿಮ್ಮ ಕುಟುಂಬದಲ್ಲಿರುವಂಥದ್ದು, ಉತ್ತಮ ರೀತಿಯಾಗಿರ್ತಕ್ಕಂತಹ ದೈವ ಬಲ ಇರುವಂಥದ್ದು, ಕೆಲಸ ಕಾರ್ಯದಲ್ಲಿ ಜಯಪ್ರಾಪ್ತಿಯಾಗುವಂಥದ್ದು, ಮಾತಿಗೆ ಗೌರವ ಬರುವಂಥದ್ದು, ಕೆಲವಷ್ಟು ಕೆಲಸ ಕಾರ್ಯಗಳಲ್ಲಿ ಅಥವಾ ಕೆಲವಷ್ಟು ನ್ಯಾಯ ತೀರ್ಮಾನದ ವಿಷಯದಲ್ಲಿ ನಿಮ್ಮ ಮಾತು ಅಂತಿಮವಾಗಿರುವಂಥದ್ದು, ಅಂತಿಮ ತೀರ್ಪು ಅಂತ ಹೇಳ್ತೇವಲ್ಲ, ಆ ರೀತಿಯಾಗಿರ್ತಕ್ಕಂಥದ್ದು. ಅಂದರೆ ಮಾತಿಗೆ ಹೆಚ್ಚಿನದಾಗಿರ್ತಕ್ಕಂತಹ ಬೆಲೆ ಸಿಗುವಂತಹ ಒಂದು ಸಮಯ ಅಂಥೇಳಿ ಹೇಳ್ಬೋದು. ಇನ್ನು ಧನಸ್ಥಾನವೂ ಕೂಡ ವೃಷಭ ರಾಶಿಯಾಗಿರೋದ್ರಿಂದಾಗಿ, ಗುರು ಇರುವುದರಿಂದಾಗಿ ಧನಕ್ಕೆ ಸಂಬಂಧಪಟ್ಟು ಅಂದರೆ ದುಡ್ಡಿಗೆ ಸಂಬಂಧಪಟ್ಟು ಉತ್ತಮ ರೀತಿಯಾಗಿರ್ತಕ್ಕಂಥ ಬದಲಾವಣೆಯನ್ನು ನೀವು ಕಾಣ್ಬೋದು. ಇನ್ನು ತೃತೀಯ ಸ್ಥಾನವನ್ನು ಧೈರ್ಯ, ಅದೇ ರೀತಿಯಾಗಿ ಸಹೋದರ ಭಾವ, ಪರಾಕ್ರಮವನ್ನು ಚಿಂತನೆ ಮಾಡುವಂಥದ್ದು. ಈ ಸ್ಥಾನದಲ್ಲಿ ರವಿ, ಅದೇ ರೀತಿಯಾಗಿ ಬುಧ, ಶುಕ್ರ ಇರೋದರಿಂದಾಗಿ, ದ್ವಿತೀಯಾಧಿಪತಿಯಾಗಿರ್ತಕ್ಕಂತಹ ಶುಕ್ರನು ತೃತೀಯ ಸ್ಥಾನಕ್ಕೆ ಬರೋದರಿಂದಾಗಿ ಉತ್ತಮ ರೀತಿಯಾಗಿರ್ತಕ್ಕಂತಹ ಬದಲಾವಣೆಯನ್ನು ನೀವು ಕಾಣ್ಬೋದು. ತೃತೀಯ ಸ್ಥಾನದಲ್ಲಿ ಬಲಶಾಲಿಯಾಗಿರ್ತಕ್ಕಂತಹ ರವಿಯಿಂದಾಗಿ ಉತ್ತಮವಾಗಿರ್ತಕ್ಕಂತಹ ಸಹಾಯ ಸ್ಥಾನಾಧಿಪತಿ ಬುಧನಾಗಿರೋದ್ರಿಂದ, ರವಿ ಬುಧ ಒಟ್ಟಿಗೆ ಇರೋದರಿಂದಾಗಿ ಉತ್ತಮ ರೀತಿಯಾಗಿರ್ತಕ್ಕಂಥ ಸಹಾಯವನ್ನು ನಿಮ್ಮ ಉದ್ಯೋಗದಲ್ಲಿ, ವ್ಯವಹಾರದಲ್ಲಿ ನೀವು ನಿರೀಕ್ಷೆ ಮಾಡಿದಷ್ಟು ಅನುಕೂಲಗಳು ಸಿಗುವಂಥ ಯೋಗಗಳಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ಅದೇ ರೀತಿಯಾಗಿ ಸಹೋದರರೊಟ್ಟಿಗೂ ಕೂಡ ಉತ್ತಮ ಬಾಂಧವ್ಯವನ್ನು ಬೆಳೆಸ್ಕೊಳ್ಳುವಂಥ ಯೋಗ ಈ ಸಂದರ್ಭದಲ್ಲಿರುತ್ತೆ. ಒಳ್ಳೊಳ್ಳೆ ರೀತಿಯಾಗಿರ್ತಕ್ಕಂತಹ ವಿಷಯಗಳನ್ನು ಅರ್ಥೈಸಿಕೊಂಡು ಅದರಲ್ಲಿ ಮುಂದುವರಿಯುವಂಥ ಯೋಗ ಈ ಸಂದರ್ಭದಲ್ಲಿರುತ್ತೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಇನ್ನು ರಾಶಿಗೆ ಉಚ್ಚಾವಕಾಶಪತಿಯಾಗಿರ್ತಕ್ಕಂಥ ರವಿಯೂ ಕೂಡ ರವಿಯಿಂದಾಗಿ ಅತಿಯಾಗಿರ್ತಕ್ಕಂಥ ಪರಾಕ್ರಮವನ್ನು, ನಿಮ್ಮ ಸಾಹಸ ಪ್ರವೃತ್ತಿಯಿಂದ ಕೆಲವಷ್ಟು ಕೆಲಸ ಕಾರ್ಯಗಳನ್ನು ಮಾಡೋದರಿಂದ ಒಳ್ಳೆಯ ರೀತಿಯಾಗಿರ್ತಕ್ಕಂತಹ ಗೌರವವನ್ನು ಗಳಿಸುವಂಥ ಯೋಗ ಈ ಸಂದರ್ಭದಲ್ಲಿರುವಂಥದ್ದು. ಗೌರವ, ಸನ್ಮಾನ, ಪ್ರೀತಿ, ವಿಶ್ವಾಸಗಳು ಇತ್ಯಾದಿಗಳು ವೃದ್ಧಿಯಾಗುವಂಥ ಯೋಗ ಈ ಸಂದರ್ಭದಲ್ಲಿರುತ್ತೆ ವೀಕ್ಷಕರೇ. ಅದೇ ರೀತಿಯಾಗಿ 6ನೇ ಸ್ಥಾನದಲ್ಲಿರ್ತಕ್ಕಂತಹ ಕೇತು, 6ನೇ ಸ್ಥಾನವನ್ನು ಋಣಸ್ಥಾನ, ಶತ್ರುಸ್ಥಾನ, ಅದೇ ರೀತಿಯಾಗಿ ವಿಘ್ನಗಳು, ಮನೋವ್ಯಸನ ಸ್ಥಾನ ಇತ್ಯಾದಿಗಳನ್ನು ಚಿಂತನೆ ಮಾಡುವಂಥದ್ದು. ಆ ಸ್ಥಾನದಲ್ಲಿ ಕೇತು ಇರೋದರಿಂದಾಗಿ ಋಣ ಜಾಸ್ತಿಯಾಗುವಂಥದ್ದು. ಅಂದರೆ ನಿಮ್ಮ ಒಂದು ಪರಿಧಿಯನ್ನು ಮೀರಿ ಹೆಚ್ಚಿಗೆ ನೀವು ಋಣವನ್ನು ಅಂದರೆ ಸಾಲವನ್ನು ಮಾಡಿಕೊಳ್ಳುವಂಥದ್ದು, ನಿಮ್ಮ ಕೆಲಸ ಕಾರ್ಯದಲ್ಲಿರ್ಬೋದು, ಉದ್ಯೋಗದಲ್ಲಿರ್ಬೋದು, ಅದನ್ನು ಸ್ವಲ್ಪ ನೀವು ಜ್ಞಾಪಕದಲ್ಲಿ ಇಟ್ಟುಕೊಂಡು ಮುಂದುವರೆದರೆ ಉತ್ತಮ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ಆ ವಿಷಯದಲ್ಲಿ ಜಾಗೃತಿಗಳು ಬೇಕಾಗುತ್ತೆ. ಇನ್ನು ಶತ್ರುಗಳ ಸ್ಥಾನವೂ ಹೌದು. ಶತ್ರುಗಳಿಂದಾಗಿ ಅಲ್ಪ ಸ್ವಲ್ಪ ಉಪದ್ರವಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ನಿಮ್ಮ ಚಟುವಟಿಕೆಗಳನ್ನಿರಬಹುದು ಅಥವಾ ನಿಮ್ಮ ಕೆಲವಷ್ಟು ವಿಷಯಗಳನ್ನು ಬೇರೆಯವರೊಂದಿಗೆ ಚರ್ಚೆ ಮಾಡುವಂಥದ್ದಿರಬಹುದು, ಅಥವಾ ನಾನೇನೋ ಒಂದು ಈ ಸಾಧನೆ ಮಾಡಿಬಿಟ್ಟೆ ಅಂತ ಹೇಳುವಂತಹ ಒಂದು ಖುಷಿಯಲ್ಲಿ ಹೇಳಿಕೊಂಡು
ಅದರಿಂದಾಗಿ ತೊಂದರೆ ಬರುವಂಥ ಸಾಧ್ಯತೆ ಕೂಡ ಇರುತ್ತೆ. ಎಲ್ಲರೂ ಕೂಡ ಒಳ್ಳೆ ರೀತಿಯಾಗಿರ್ತಕ್ಕಂಥ ಮನಸ್ಥಿತಿಗಳನ್ನ ಇಟ್ಟುಕೊಂಡು ಒಬ್ರಿಗೆ ಒಳ್ಳೇದಾಗಲಿ ಅಂತ ಹೇಳುವಂಥ ಮನಸ್ಥಿತಿಗಳನ್ನು ಕಾಪಾಡ್ಕೊಂಡು ಬರೋದಿಲ್ಲ. ನಿಮಗೆ ಅದೆಲ್ಲವೂ ಒಳ್ಳೆಯದಂತ ಕಂಡರೂ ಕೂಡ ಆ ರೀತಿಯಾಗಿರ್ತಕ್ಕಂತಹ ದುಷ್ಟ ಬುದ್ಧಿ, ದುಷ್ಟ ವಿಚಾರಗಳಲ್ಲಿ ನಿಮ್ಮ ಮನಸ್ಥಿತಿಗಳು ಹೋಗದೇ ಇದ್ದರೂ ಕೂಡ ಕೆಲವರಿಗೆ ಇರುತ್ತೆ. ಆ ಮತ್ಸರದಿಂದಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಕೆಲವಷ್ಟು ಅಡೆತಡೆಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಜಾಗ್ರತೆಯಿಂದ ಮುಂದುವರಿರಿ. ಅದೇ ರೀತಿಯಾಗಿ 11ನೇ ಸ್ಥಾನದಲ್ಲಿರ್ತಕ್ಕಂಥ ಶನಿ ಲಾಭಸ್ಥಾನ ಅಂತ ಹೇಳ್ತೇವೆ. ಲಾಭಾಧಿಪತಿಯಾಗಿರ್ತಕ್ಕಂಥ ಶನಿ ಲಾಭಸ್ಥಾನದಲ್ಲಿ ಇರುವಂಥದ್ದು. ನಿಮ್ಮ ಕೆಲಸ ಕಾರ್ಯ ಉದ್ಯೋಗದಲ್ಲಿ ಉತ್ತಮ ರೀತಿಯಾಗಿರ್ತಕ್ಕಂಥ ಫಲವನ್ನು ನೀವು ಈ ಸಂದರ್ಭದಲ್ಲಿ ನಿರೀಕ್ಷೆ ಮಾಡ್ಬೋದು. ನೀವು ಮಾಡುವಂಥ ಕೆಲಸ ಕಾರ್ಯದಲ್ಲಿ ಹೆಚ್ಚಿನದಾಗಿರ್ತಕ್ಕಂಥ ಒತ್ತಡಗಳಿದೆ ಅಥವಾ ಮೇಲಧಿಕಾರಿಗಳಿಂದ ನಿಮಗೆ ಉಪದ್ರವಗಳಿದೆ. ಹೆಚ್ಚಿಗೆ ನಿಮಗೆ ನಿಮ್ಮ ಕೆಲಸವನ್ನು ಬಿಟ್ಟು ಬೇರೆಯವರ ಕೆಲಸವನ್ನು ನಿಮ್ಮ ಮೇಲೆ ಹೇರಿಕೆ ಆಗ್ತಾ ಇದೆ ಅಂತ ಹೇಳುವಂಥ ಸಂದರ್ಭಗಳು ಕೂಡ ಬರುವಂಥ ಸಾಧ್ಯತೆಗಳಿದೆ. ಆ ಸಂದರ್ಭದಲ್ಲಿ ಆತ್ಮಸ್ಥೈರ್ಯ ಪ್ರಭಾವಕಾರಕಪತಿಯಾಗಿರ್ತಕ್ಕಂತಹ ರವಿಯ ಅನುಕೂಲ ಸ್ಥಿತಿ ನಿಮಗಿರೋದ್ರಿಂದಾಗಿ ಉತ್ತಮವಾಗಿರ್ತಕ್ಕಂತಹ ಬದಲಾವಣೆಯನ್ನು ನೀವು ಈ ಸಂದರ್ಭದಲ್ಲಿ ಕಾಣ್ಬೋದು. ಕೆಲಸ ಕಾರ್ಯದಲ್ಲಿ ಯಾವುದೇ ಧೃತಿಯನ್ನು ಗೆಡಬೇಕಾದಂಥ ಅವಶ್ಯಕತೆಗಳಿಲ್ಲ. ಕೆಲಸಗಳಲ್ಲಿ ಏರ್ಪೇರುಗಳು ಕೂಡ ಸಂಭವಿಸ್ಬೋದು. ಅಥವಾ ಕೆಲಸವನ್ನು ಬಿಟ್ಟು ಬೇರೆ ಕೆಲಸವನ್ನು ನಾವು ಹುಡ್ಕೊಳ್ಬೇಕು ಅಂತ ಹೇಳುವಂಥ ಮನಸ್ಥಿತಿ ಕೂಡ ಬರ್ಬೋದು. ಇದನ್ನು ಬಿಟ್ಟರೆ ಬೇರೆ ಏನಿದೆ ನಮಗೆ ಗತಿ ಅಂತ ಹೇಳುವಂಥ ಮನಸ್ಥಿತಿ ಕೂಡ, ಭಯಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಜಾಗ್ರತೆಯಲ್ಲಿ ಮುಂದುವರಿರಿ. ಅದೇ ರೀತಿ ವಿವಾಹ ಆಗುವವರಿಗೂ ಕೂಡ ಉತ್ತಮ ರೀತಿಯಾಗಿರ್ತಕ್ಕಂತಹ ಸಂಬಂಧಗಳು ಕೂಡಿ ಬರುವಂಥ ಯೋಗಗಳಿದೆ. ವಧುವಿಗೆ ವರ ಪ್ರಾಪ್ತಿಯಾಗುವಂಥದ್ದು, ವರನಿಗೆ ಉತ್ತಮ ರೀತಿಯಾಗಿರ್ತಕ್ಕಂಥ ವಧು ಪ್ರಾಪ್ತಿಯಾಗುವಂತಹ ಯೋಗಗಳಿದೆ. ವಿವಾಹ ಸಂಘಟನೆಗೆ ಪೂರಕವಾಗಿರ್ತಕ್ಕಂತಹ ವ್ಯವಸ್ಥೆಗಳು ನಿಮಗಾಗುತ್ತೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ವಿದ್ಯಾಭ್ಯಾಸ ಮಾಡತಕ್ಕಂತಹ ವಿದ್ಯಾರ್ಥಿಗಳಿಗೆ, ಅದೇ ರೀತಿಯಾಗಿ ಹೈಯರ್ ಎಜುಕೇಷನ್ ಮಾಡುವಂಥವರಿಗೂ ಕೂಡ ಉತ್ತಮವಾಗಿರ್ತಕ್ಕಂತಹ ಫಲಗಳಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ಇನ್ನು ಮಿಥುನ ರಾಶಿಯಲ್ಲಿ ರವಿ ಇರೋದ್ರಿಂದಾಗಿ ಉತ್ತಮ ರೀತಿಯಾಗಿರ್ತಕ್ಕಂತಹ ನಿಮ್ಮ ಒಂದು ಲಲಿತ ಕಲೆ ಅಥವಾ ಸಂಗೀತ, ಸಾಹಿತ್ಯ, ವಿದ್ವತ್ತಿಗೆ ಉತ್ತಮ ರೀತಿಯಾಗಿರ್ತಕ್ಕಂಥ ಸನ್ಮಾನಗಳು ಸಿಗುವಂಥ ಯೋಗಗಳಿದೆ. ನಿಮ್ಮ ಕೀರ್ತಿ ವೃದ್ಧಿಯಾಗುವಂಥ ಯೋಗಗಳು ಈ ಸಂದರ್ಭದಲ್ಲಿರುತ್ತೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ಇನ್ನು 12ನೇ ಸ್ಥಾನದಲ್ಲಿ ರಾಹು ಇರುವಂಥದ್ದು. ಪಾಪಂ ವ್ಯಂಚ ಪತನಂ ನಿರಯೇ ವಾಮಮಂಬಕಂ ಸ್ಥಾನಭ್ರಂಶಂಚ ವೈಕಲ್ಯಂ ದ್ವಾದಶೇನ ವಿಚಿಂತೆಯತ್. ಅಂದರೆ 12ನೇ ಸ್ಥಾನದಿಂದ ಪಾಪ ಕಾರ್ಯಗಳು, ಕೃತ್ಯಗಳು ನಿಮ್ಮ ಕೈಯಿಂದ ಕೆಲವಷ್ಟು ನಡೆದು ಹೋಗುವಂಥ ಸಾಧ್ಯತೆಗಳಿದೆ. ರಾಹು ಇರೋದರಿಂದಾಗಿ ಸ್ವಲ್ಪ ಜಾಗ್ರತೆಯಿಂದಿರಿ. ನಿಮ್ಮ ಸಹವಾಸವನ್ನು ಕೂಡ ಉತ್ತಮ ರೀತಿಯಾಗಿರ್ತಕ್ಕಂಥ ಸ್ನೇಹಿತರೊಂದಿಗೆ ಇಟ್ಕೊಳ್ಳಿ. ಸಹವಾಸದಿಂದ ಸನ್ಯಾಸಿನೇ ಕೆಟ್ಟ ಅಂತ ಹೇಳುವಂಥ ಮಾತಿದೆ. ಕೆಲವಷ್ಟು ಸಹವಾಸವು ನಮ್ಮ ಸದಾಚಾರವನ್ನು ಕೂಡ ಕೆಡಿಸಿಬಿಡುತ್ತೆ. ಕೆಲವಷ್ಟು ಸ್ನೇಹಾಚಾರದಿಂದಾಗಿ ಅಪವಾದಗಳು ಬರುವಂಥದ್ದು. ಇದರಿಂದಾಗಿ ನಿಮ್ಮ ಕೀರ್ತಿಗೆ, ಇಲ್ಲಿ ತನಕ ಸಂಪಾದನೆ ಮಾಡಿರ್ತಕ್ಕಂಥ ಗೌರವ, ಕೀರ್ತಿಯನ್ನು ಕಳ್ಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಇದರಿಂದ ಸ್ವಲ್ಪ ಜಾಗ್ರತೆಯಿಂದ ಮುನ್ನಡೆಯಿರಿ. ಅದೇ ರೀತಿಯಾಗಿ ಕರೆಂಟು, ಬೆಂಕಿ, ನೀರಿನಿಂದ ಸ್ವಲ್ಪ ಜಾಗ್ರತೆ ಇರಿ. ಕರೆಂಟಿಗೆ ಸಂಬಂಧಪಟ್ಟಿರ್ತಕ್ಕಂತಹ ರಿಪೇರಿಯನ್ನು ಮಾಡುವಾಗಿರಬಹುದು ಅಥವಾ ರಿಪೇರಿ ಮಾಡುವಂತಹ ವೃತ್ತಿಯಲ್ಲೇ ಇರುವವರಿಗೆ, ಎಲೆಕ್ಟ್ರಿಕ್ ವಸ್ತುಗಳ ವ್ಯವಹಾರ ಮಾಡುವವರು ಕೂಡ ಈ ತಿಂಗಳಿನಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಮುಂದುವರಿರಿ. ಅದೇ ರೀತಿ ನೀರಿನಿಂದ ಈಜುವವರಿಗಿರಬಹುದು ಅಥವಾ ಈಜುವಂಥ ಹವ್ಯಾಸ ಇರುವವರಿಗಿರಬಹುದು, ಮಕ್ಕಳು ಮರಿಗಳಿರಬಹುದು, ನೀರು ಕಂಡ ತಕ್ಷಣ ಹಾರಬೇಕು ಅಂತ ಓಡ್ಕೊಂಡು ಹೋಗ್ತಾರೆ. ಇದನ್ನೆಲ್ಲ ಸ್ವಲ್ಪ ಜಾಗ್ರತೆಯಲ್ಲಿ ಗಮನದಲ್ಲಿಟ್ಟುಕೊಂಡು ಮುಂದುವರೆದ್ರೆ ಉತ್ತಮವಾಗಿರ್ತಕ್ಕಂಥ ಫಲವನ್ನು ನಾವು ಈ ತಿಂಗಳಲ್ಲಿ ನಿರೀಕ್ಷೆ ಮಾಡಬಹುದು ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಇದಿಷ್ಟೆಲ್ಲ ಒಳ್ಳೆ ಫಲಗಳಿದ್ದರೂ ಕೂಡ ಅಲ್ಪ ಸ್ವಲ್ಪ ದೋಷ ಫಲಗಳು ಇರೋದರಿಂದಾಗಿ, ಯಾಕೆಂತ ಹೇಳಿದರೆ ವಿಲಗ್ನೆ ಕುಜೆ ದಂಡ ಲೋಹಾಗ್ನಿ ಭೀತಿ, ಲೋಹ, ಅಗ್ನಿ, ದಂಡ ಇತ್ಯಾದಿಗಳಿಂದ ಭೀತಿಗಳು ಕುಜನ ಲಗ್ನದಲ್ಲಿರ್ತಕ್ಕಂತಹ ಫಲಗಳಾಗಿರೋದ್ರಿಂದಾಗಿ ಅಲ್ಪ ಸ್ವಲ್ಪ ನಾವು ಕೆಲವಷ್ಟು ದೇವತಾರಾಧನೆ ಮುಖಾಂತರವಾಗಿ ನಾವು ಈ ಯೋಗಗಳನ್ನು, ಈ ಕೆಲವಷ್ಟು ಕೆಟ್ಟ ಫಲಗಳು ಬರುವಂಥದ್ದನ್ನು ದೂರಪಡಿಸ್ಕೊಳ್ಬಹುದು. ಅದು ಯಾವ ರೀತಿ ಅಂತ ನೋಡೋದಾದರೆ, ಸುಬ್ರಹ್ಮಣ್ಯ ದೇವರಿಗೆ ಪಂಚಾಮೃತಾಭಿಷೇಕವನ್ನು ಮಾಡೋದ್ರಿಂದಾಗಿ, ಸುಬ್ರಹ್ಮಣ್ಯ ದೇವರಲ್ಲಿ ಕಾಯ ವಾಚ ಮನಸ ಭಕ್ತಿಪೂರ್ವಕವಾಗಿರ್ತಕ್ಕಂತಹ ಪ್ರಾರ್ಥನೆಯಿಂದಾಗಿ, ಸೇವೆಯಿಂದಾಗಿ ಭಗವಂತನ ಮೊರೆ ಹೋದರೆ ಖಂಡಿತವಾಗಿ ಈ ತಿಂಗಳಲ್ಲಿ ನಿಮಗೆ ಉತ್ತಮವಾಗಿರ್ತಕ್ಕಂಥ ಫಲಗಳಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಇನ್ನೂ ಹೆಚ್ಚಿನದಾಗಿರ್ತಕ್ಕಂತಹ ಒಳ್ಳೆಯ ಫಲಗಳು ನಿಮಗೆ ಸಿಗಲಿ, ಒಳ್ಳೆಯ ರೀತಿಯಾಗಿರ್ತಕ್ಕಂಥ ವಿಚಾರಗಳು ನಿಮ್ಮನ್ನು ಪ್ರಚೋದನೆ ಕೊಡಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ನನ್ನ ಆರಾಧ್ಯ ದೇವರಲ್ಲಿ ಕೂಡ ನಾನು ಮಾಡ್ತೇನೆ. ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶುಭಂ ಭೂಯಾತ್. ವೀಕ್ಷಕರೇ, ನಮ್ಮ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ಉತ್ತಮ ರೀತಿಯಾಗಿರ್ತಕ್ಕಂಥ ಬೆಂಬಲವನ್ನು ಕೊಟ್ಕೊಂಡು ಬಂದಿದ್ದೀರಿ ಇಲ್ಲಿ ತನಕ. ಅದೇ ರೀತಿಯಾಗಿರ್ತಕ್ಕಂಥ ಬೆಂಬಲವನ್ನು ನಾನು ಬಯಸ್ತೇನೆ. ಅದೇ ರೀತಿಯಾಗಿ ಅದೆಲ್ಲದಕ್ಕೂ ಕೂಡ ನಾನು ಆಭಾರಿಯಾಗಿದ್ದೇನೆ. ನಿಮಗೆ ಈ ವಿಡಿಯೋದಲ್ಲಿ ಯಾವುದಾದ್ರೂ ವಿಷಯಗಳು ಅರ್ಥ ಆಗಿಲ್ಲ ಅಥವಾ ಗೊತ್ತಾಗಿಲ್ಲ ಅಂತಾದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ, ಅದಕ್ಕೆ ಉತ್ತರಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ.
ಅಥವಾ ಜ್ಯೋತಿಷ್ಶಾಸ್ತ್ರಕ್ಕೆ ಅಥವಾ ತಂತ್ರಶಾಸ್ತ್ರಕ್ಕೆ ಸಂಬಂಧಪಟ್ಟು ಅಥವಾ ವೇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ವಿಷಯಗಳಿದ್ದರೂ ಕೂಡ ಅಥವಾ ಜಿಜ್ಞಾಸೆ ಇದ್ದರೂ ಕೂಡ ಅಥವಾ ಪ್ರಶ್ನೆ ಇದ್ದರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ ಅಥವಾ ಫೋನ್ ಮುಖಾಂತರವಾಗಿಯೂ ತಿಳಿಸ್ಬೋದು. ವಾಟ್ಸಪ್ನಲ್ಲಿ ತಿಳಿಸಿ ಕೆಳಕಾಣುವಂಥ ನಂಬರ್ಗೆ ಮೆಸೇಜ್ ಮಾಡಿದರೆ ಅದಕ್ಕೆ ಪ್ರತ್ಯುತ್ತರವನ್ನು ನಾನು ಮಾಡ್ತೇನೆ. ಅದಕ್ಕೆ ಬೇಕಾದಂತಹ ವಿಡಿಯೋವನ್ನು ಕೂಡ ನಾನು ಮಾಡುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ. ನೀವು ಕೊಟ್ಟಂತಹ ಈ ಪ್ರೀತಿ ಬೆಂಬಲಕ್ಕೆ ನಾನು ಆಭಾರಿಯಾಗಿದ್ದೇನೆ. ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶುಭಂ ಭೂಯಾತ್.